ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೋಲಿ ಹಬ್ಬಕ್ಕೋಸ್ಕರ ಒಂದು ಸಿಂಪಲ್ ಆಗಿರೋ ಡಿಸೈನ್ ರಂಗೋಲಿನ ತೋರಿಸ್ತಾ ಇದ್ದೀನಿ. ಇದು ಅತಿ ಹೆಚ್ಚು ನಾರ್ತ್ ಇಂಡಿಯನ್ಸ್ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಈಗ ನಮ್ಮ ಸೌತ್ ಇಂಡಿಯಾ ಕಡೆ ಸಹ ಹೋಲಿ ಹಬ್ಬ ಅದು ಒಂದು ಸೆಲೆಬ್ರೇಷನ್, ಒಂದು ಹ್ಯಾಪಿನೆಸ್ ಆಗಿರೋದ್ರಿಂದ ನಾವು ಸಹ ಸೆಲೆಬ್ರೇಷನ್ ಮಾಡ್ತೀವಿ. ಯಾರು ಸೆಲೆಬ್ರೇಷನ್ ಮಾಡ್ತಾರೆ ಅವರು ಖಂಡಿತ ಈ ರಂಗೋಲಿನ ಮನೆ ಮುಂದೆ ಹಾಕ್ಕೊಳ್ಳಿ. ತುಂಬ ಹೈಲೈಟಾಗಿ ಯೂನಿಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ತುಂಬ ಈಸಿಯಾಗಿ ಸಹ ಇರುತ್ತೆ. ನಾನು ಫಸ್ಟು ಮಿಡಲಲ್ಲಿ 3 ಡಾಟ್ನ ಇಟ್ಕೊಂಡು, ಆನಂತರ ಅದರ ಮಧ್ಯದಲ್ಲಿ 2 ಡಾಟ ಇಟ್ಕೊಂಡು ಈ ರೀತಿ ಸ್ಟಾರ್ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು ಪ್ರತಿ ಕಡೆಯೂ ಮಡಿಕೆ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಮಡಿಕೆ ಡಿಸೈನ್ನ ಡ್ರಾ ಮಾಡಬೇಕಿದ್ರೆ ನೀವು ಯಾವ ಸೈಡ್ ಮಡಿಕೆ ಡಿಸೈನ್ನ ಡ್ರಾ ಮಾಡ್ತೀರೋ ಆ ಸೈಡ್ ನಿಂತ್ಕೊಂಡು ಡ್ರಾ ಮಾಡ್ಕೊಳ್ಳಿ. ಆಗ ಈಸಿಯಾಗಿ ಮಡಿಕೆ ಶೇಪ್ ಚೆನ್ನಾಗಿ ಬರುತ್ತೆ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ರಂಗೋಲೀಸ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಸಹ ಮಾಡಿ ಹೇಗಿದೆ ಅಂತ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಆದ ನಂತರ ರಂಗೋಲಿ ಹೇಗೆ ಕಾಣುತ್ತೆ ಅಂತ. ಹೋಲಿ ಹಬ್ಬಕ್ಕೆ ಅಂತ ಅಲ್ಲ, ಬೇರೆ ಯಾವ ಹಬ್ಬಕ್ಕೆ ಬೇಕಾದರೂ ಈ ರಂಗೋಲಿ ಹಾಕ್ಕೋಬೋದು. ನಾನು ಇಲ್ಲಿ ಮಿಡಲಲ್ಲಿ ಹ್ಯಾಪಿ ಹೋಲಿ ಅಂತ ಕೊನೆಯಲ್ಲಿ ಡ್ರಾ ಮಾಡ್ತೀನಿ. ಅಲ್ಲಿ ನೀವು ಬೇಕಿದ್ದರೆ ಬೇರೆ ಯಾವುದಾದ್ರೂ ಹಬ್ಬದ ವಿಶಸ್ನ ನೀವು ರಿಟರ್ನ್ ಮಾಡ್ಕೋಬೋದು. ಇದೇ ಪ್ಯಾಟರ್ನಲ್ಲಿ ನಾನು ಎಲ್ಲ ಮಡಿಕೆಗೂ ಸೇಮ್ ಡಿಸೈನ್ಸ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು ತೋರಿಸೋ ರಂಗೋಲಿಗಳಲ್ಲಿ ಕಲರ್ಸ್ನ ಕಡಿಮೆ ಯೂಸ್ ಮಾಡಿಕೊಂಡು, ವೈಟ್ ಪುಡಿನ ತುಂಬ ಯೂಸ್ ಮಾಡಿಕೊಂಡು ಹೈಲೈಟಾಗಿ ಕಾಣೋ ರೀತಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಯಾರ್ಯಾರೆಲ್ಲ ಫಾಲೋ ಮಾಡ್ತಿಲ್ಲ ನನ್ನ ಲಕ್ಷ್ಮೀ ಮಂಜುನಾಥ್ ಪೇಜನ್ನು ಫಾಲೋ ಆಗಿ, ಅಲ್ಲೂ ಸಹ ನಾನು ಹಾಕೋ ರಂಗೋಲೀಸ್ನ ನೀವು ನೋಡ್ಬೋದು. ನೋಡಿ, ಯಾವತ್ತೂ ಅಷ್ಟೇ ನಾವು ರಂಗೋಲಿನ ಕಂಪ್ಲೀಟ್ ಮಾಡಿದಾಗ ಅದು ಕೆಲವೊಂದು ಹೈಲೈಟಿಂಗ್ ಪ್ಲೇಸಸ್ ಇರುತ್ತೆ, ಅಲ್ಲಿ ನಾವು ಮತ್ತೊಮ್ಮೆ ಹೈಲೈಟಿಂಗ್ ಮಾಡಿದಾಗ ರಂಗೋಲಿ ತುಂಬ ಹೈಲೈಟಾಗಿ ಕಾಣುತ್ತೆ. ಫಸ್ಟ್ ಹಾಕ್ಕೋಬೇಕಿದ್ರೆ ಲೈಟಾಗಿ ಡ್ರಾ ಮಾಡ್ಕೋಬೇಕು, ಆನಂತರ ಹೈಲೈಟಿಂಗ್ ಮಾಡಿದಾಗ ರಂಗೋಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಹ್ಯಾಪಿ ಹೋಲಿ ಈಗ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.